ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರಬೇಕು. ಯಾವಾಗೂ ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ನನ್ನ ಚಾನಲ್ ಹೆಸರು ಲಕ್ಷಿಕಾ ವ್ಲಾಗ್ಸ್. ಲಕ್ಷಿಕಾ ಎಂಬ ಹೆಸರು ನನ್ನ ಮಗಳದು. ಈಗ 5 ಇಯರ್ಸ್ ಕಂಪ್ಲೀಟ್ ಆಯಿತು. LKG ಆಯಿತು. ಇವಾಗ UKG ಹೋಗಬೇಕು. ನನ್ನ ಮಗ ಚಿಕ್ಕವನು ನಿತಿನ್ ಶ್ರೀಕರ್ ಅಂತ. ಅವನಿಗೆ 3 ಇಯರ್ಸ್ ಕಂಪ್ಲೀಟಾಗಿ 4 ಇಯರ್ಸ್ ರನ್ನಿಂಗು. ನಮ್ಮ ಯಜಮಾನ್ರು ಅವ್ರ ಹೆಸರು ನವೀನ್ ಕುಮಾರ್. ಅವರು ಇಲ್ಲೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ನನ್ನ ಹೆಸರು ಜ್ಯೋತಿ. ನಂದು DED ಆಗಿದೆ. ಇಲ್ಲಿ ಕಾಣಿಸ್ತಿದ್ದಾವಲ್ಲ ಬ್ಯಾಕ್ ಸೈಡ್, ಇಲ್ಲಿ ಬೋರ್ಡ್ ಇದೆ. ನಮ್ಮ ಮನೆಯಲ್ಲಿ ಇದು ಬಾಡಿಗೆ ಮನೆ. ನಾವು ಕುಣಿಗಲ್ಲ ಸ್ಟೇ ಮಾಡಿದ್ದೀವಿ. ನಮ್ಮ ಸ್ವಂತೂರು ಮಧುಗಿರಿ ತಾಲೂಕು ಜಾವನಯನಪಾಳ್ಯ. ಇಲ್ಲಿ ಈ ಕಡೆ ನಮ್ಮ ಯಜಮಾನ್ರಿಗೆ ಜಾಬ್ ಆಯಿತು, ಅದಕ್ಕೆ ನಾವು ಇಲ್ಲಿ ಬಂದು ಬಾಡಿಗೆ ಮನೆಗಿದ್ವಿ. ಇವಾಗ ರಜೆ ಅಲ್ವಾ, ನನ್ನ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ. ತುಂಬ ಡೀಸೆಂಟಾಗೈತೆ ಮನೆ. ಬೇಜಾರು ಅನ್ನಿಸ್ತೈತೆ. ಅವರಿದ್ದರೆ ಮನೆ ಹಿಂಗಿರಲ್ಲ, ಗಲಗಲ ಅಂತಿರ್ತೈತೆ. ಅವ್ರ ಅಜ್ಜಿ ಅವ್ರ ತಾತ ಹತ್ರ ಊರಲ್ಲಿದ್ದಾರೆ. ಹೋಗಿ 1 ವಾರ ಆಯಿತು. ನಾನು ಜಾಬ್ ಸರ್ಚ್ ಮಾಡ್ತಿದ್ದೀನಿ. ಟೀಚಿಂಗ್ ಹೋಗಬೇಕು. ನಿಮ್ಮೆಲ್ಲ ಆಶೀರ್ವಾದದಿಂದ ನನಗೆ ಬಂದರೆ ಸಾಕು, ಹೋಗ್ತೀನಿ, ಚೆನ್ನಾಗಿ ಕೆಲಸ ಮಾಡ್ತೀನಿ. ನನಗೆ ಗೊತ್ತಿರೋ ವಿದ್ಯೆ 4 ಜನಕ್ಕೆ ಹಂಚುತ್ತೀನಿ. ನಾನು ಟೀಚಿಂಗ್ ಅಂದರೆ ತುಂಬ ಇಷ್ಟ. ನನಗೆ ಗೊತ್ತಿರೋದು ಮಕ್ಳಿಗೆ ಕಲಿಸ್ಬೇಕು. ನನಗೆ ಟೀಚರ್ಸ್ ತುಂಬ ಒಳ್ಳೆಯ ಸಿಕ್ಕಿದ್ರು. ನಾನು ಚಿಕ್ಕ ಹುಡುಗಿಯರ್ದಟ್ಟಿ ಅಷ್ಟೇ. ಅವರು ಹಾರ್ಟ್ಫುಲ್ಲಾಗಿ ಟೀಚಿಂಗ್ ಮಾಡಾರೆ ನಂಗೆ ಸಿಕ್ಕಿದ್ರು. ಸೂರ್ಯನಾರಾಯಣ ಅಂತ ಒಬ್ಬರು, ಅನುರಾಧ ಅಂತ ಇನ್ನೊಬ್ಬರು. ಅವರಿಬ್ಬರು ನನಗೆ ಪ್ರೈಮರಿ ಸ್ಕೂಲಲ್ಲಿ ಒಳ್ಳೆ ಟೀಚಿಂಗ್ ನೋಡಿಸಿದ್ರು. ಸೂರ್ಯನಾರಾಯಣ ಅಂತ ಅವ್ರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಬ್ಲೈಂಡ್ ಟೀಚರ್. ಬಟ್ ಎಕ್ಸಲೆಂಟ್ ಟೀಚರ್. ಗೊತ್ತಾ, ಎಷ್ಟು ಚೆನ್ನಾಗಿ ಪಾಠ ಹೇಳಾರಂದರೆ ಅವ್ರ ಟೀಚಿಂಗ್ ನಾನು ಮರೆಯೋಕ್ಕೆ ಸಾಧ್ಯವಿಲ್ಲ. ನಾನು ಯಾವಾಗೂ ನೆಂಚ್ಕೊತಾ ಇರ್ತೀನಿ. ಅವರಿಂದ ಈ ಸ್ಥಾಯಿಗೆ ಬಂದಲ್ಲ, ಸ್ವಲ್ಪ ನನಗೂ ಅಷ್ಟು ಟೀಚಿಂಗ್ ಮಾಡೋ ಭಾಗ್ಯ ಸಿಕ್ತು ಅಂತ. ನಮ್ಮ ಅನುರಾಧ ಟೀಚರು ಅಷ್ಟೇ. ಅವರು ಕ್ರಿಸ್ಟಿಯನ್ಸು. ತುಂಬ ಚೆನ್ನಾಗಿ ನಮ್ಗೆ ಹೇಳ್ಕೊಡೋರು. ಎಲ್ಲ ಹಾಡು ಆಟದಿಂದ ಹೇಳ್ಕೊಡೋರು ಅವರಿಬ್ಬರು. ಎಲ್ಲ ರಕ್ದಾಗೂ ನಮ್ಮನ್ನು ಪಾರ್ಟಿಸಿಪೇಷನ್ ಮಾಡೋರು. ನಮ್ಮ ಸೂರ್ಯನಾರಾಯಣ ಸರ್ ಇದ್ದಿದ್ರೆ ಇವಾಗ ಎಷ್ಟು ಖುಷಿ ಪಡೋರು. ಅವರಿಲ್ಲ, ಹಾರ್ಟ್ ಅಟ್ಯಾಕ್ ಬಂದು ಡೆತ್ ಆಗಿದ್ದಾರೆ. ನಮ್ಮ ಅನುರಾಧ ಟೀಚರ್ ಇದ್ದಾರೆ, ಅವರು ಆಧಾರದಲ್ಲಿದ್ದಾರೆ. ನನ್ನ ಬಗ್ಗೆ ನಾನು ಇನ್ನೂ ಹೇಳ್ಕೋಬೇಕಲ್ವ. ನನ್ನ ಹೆಸರು ಜ್ಯೋತಿ. ಮುಂದೆ ಪರಿಚಯ ಮಾಡ್ಕೋಬೇಕಿತ್ತು, ನನ್ನ ಬಗ್ಗೆ ಹೇಳೋದು ಮರ್ತೆ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಚಾನಲ್ ಹೆಸರು ಬಂದು ಲಕ್ಷಿಕಾ ವ್ಲಾಗ್ಸ್. ನನ್ನ ಮಗಳ ಹೆಸರು ಅದು. ನನ್ನ ಹೆಸರು ಜ್ಯೋತಿ ಅಂತ. ನನಗೆ 2 ಮಕ್ಕಳು. ಒಬ್ಬರು ಲಕ್ಷಿಕಾ ಅಂತ, ಈಗ 6 ವರ್ಷ ಅವಳಿಗೆ. ನಿತಿನ್ ಶ್ರೀಕರಮ್ಮನು ಈಗ 3 ವರ್ಷ ತುಂಬ 4ರಾಗಿದೆ. ನಮ್ಮ ಯಜಮಾನ್ರ ಹೆಸರು ನವೀನ್ ಕುಮಾರ್. ಅವರು ಇಲ್ಲೇ ಕುಣಿಗಲಲ್ಲಿ ವರ್ಕ್ ಮಾಡ್ತಾವ್ರೆ. ಜಾನ್ಸನ್ ಏರಿಯಾ ಜೆನೆಸಿಸ್ ಫೋರ್ಜ್ ವರ್ಕಲ್ಲಿ ಸೂಪರ್ವೈಸರಾಗಿ ಮಾಡ್ತಾವ್ರೆ. ನಾನು ಬಂದು DED ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಯಾಕ್ ಸೈಡ್, ನಾನು ತಯಾರು ಮಾಡಿರೋ ಚಾರ್ಟ್ಸೆ. ನನ್ನ ಮಕ್ಕಳನ್ನ ಮತ್ತು 10 ಜನಕ್ಕೆ ಟ್ಯೂಷನ್ ಮಾಡ್ತಿದ್ದೆ. ಆ ಬೋರ್ಡಲ್ಲಿ ನೋಡಿ, ಬೋರ್ಡು ನನ್ನ ಮಕ್ಕಳಿಗೂ ನಾನು ಇಲ್ಲಿಗೆ ಬರೋ ಟ್ಯೂಷನ್ ಮಕ್ಕಳಿಗೆಲ್ಲ ಹೇಳ್ಕೊಡೋ ಚಾರ್ಟ್ಸ್ ಅವು. ಇವಾಗ ಬೇಸಿಕ್ ಚೆನ್ನಾಗಿ ಬಿದ್ದರೆ ಫ್ಯೂಚರ್ ಚೆನ್ನಾಗಿರುತ್ತೆ. ನಮ್ಮ ಮನೆ ಕಟ್ಟಬೇಕಾದ್ರೆ ಬೇಸಿಕ್ ಪಾಯಿಂಟ್ ತಳಪಾಯ ಚೆನ್ನಾಗಿದ್ದರೆ ಮನೆ ಚೆನ್ನಾಗೇ ಇರುತ್ತೆ ಅಂತ ನೋಡಿ. ಆ ಥರ ಮಕ್ಕಳಿಗೆ ನಾವು ಫಸ್ಟ್ ಬೇಸಿಕ್ಕು ಚೆನ್ನಾಗಿ ಹಾಕಬೇಕು. ಅಂದರೆ ಅವ್ರಿಗೆ ಪ್ರತಿಯೊಂದು ಪಾಯಿಂಟು ಸ್ಕೂಲಲ್ಲಿ ಹೇಳ್ತಾರೆ. ಬಟ್ ಜಾಸ್ತಿ ಜನ ಇರ್ತಾರಲ್ವ, 20-30 ಜನ. ಅದರಲ್ಲಿ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ. ಒಂದು ಸಲ ಹೇಳ್ತಿಲ್ಲಂಗೆ ತಗೊತಾರೆ ಮೈಂಡ್ಗೆ, ಸ್ವಲ್ಪ ಜನ ತಗೊಳಲ್ಲ. ಬಟ್ ನಾವು ಮನೆಗೆ ಬಂದಾಗ ಅವ್ರನ್ನ ಹತ್ರ ಕುಂಡ್ರಿಸ್ಕೊಂಡು ಇಂಡಿವಿಜುವಲ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿ ಮೈಂಡ್ಗೆ ಹಾಕ್ಕೊತಾರೆ. ಅದನ್ನು ಅವ್ರು ಕಲಿತಾರೆ ಬೇಗನೆ.
ನಾವು ಹತ್ರ ಕುಂಡ್ರಿಸ್ಕೊಂಡು ಹೇಳಬೇಕು. ಏನೇ ಆಗಲಿ ಒಂದು ಪಾಯಿಂಟು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿಬಿಡೋದಲ್ಲ. ಅವ್ರಿಗೆ ಎಷ್ಟು ಅರ್ಥ ಆಗೈತೋ ಚೆಕ್ ಮಾಡಬೇಕು, ಹೇಳ್ಕೊಟ್ಟು ಬರೆಸ್ಬೇಕು, ಅದನ್ನು ಹೇಳಿಸ್ಬೇಕು, ಕಲಿಸ್ಬೇಕು. ಆವಾಗ ಈಗಿಂದನೇ ಚೆನ್ನಾಗಿ ಡೆವಲಪ್ ಆಗ್ತಾರೆ. ಅದಕ್ಕೆ ನಾನು ನನ್ನ ಮಕ್ಕಳಿಗೂ ಹೇಳ್ಕೊಡ್ತಾ ಇನ್ನೂ ಒಂದು 10 ಜನ ಹುಡುಗರಿಗೆ ಇಷ್ಟು ದಿನ ಪಾಠ ಮಾಡಿದೆ. ಇವಾಗ ಸಮ್ಮರ್ ಹಾಲಿಡೇಸ್ ಬಂದ್ವಲ್ಲ, ಅದಕ್ಕೆ ರಜೆ ಕೊಟ್ಟಿದ್ದೀನಿ. ಅವರು ಊರಿಗೆ ಹೋಗಿರ್ತಾರೆ. ನನ್ನ ಮಕ್ಕಳು ಊರಿಗೆ ಹೋದ್ರು, ಅವ್ರ ಅಜ್ಜಿ ಊರಿಗೆ. ಅದಕ್ಕೆ ಮನೆಯೆಲ್ಲ ಸೈಲೆಂಟಾಗೈತೆ. ಹೋಗಿ 1 ವಾರ ಆಯಿತು. ಅವ್ರ ಆಟ ಸಾಮಾನೆಲ್ಲ ಇದ್ದಾವೆ ನೋಡಿ ಇಲ್ಲಿ. ನನ್ನ ಮಗ ಅಂತೂ ಯಾವಾಗೂ ಆಟಾಡೋನು, ಇವಾಗಿಲ್ಲ, ಸೈಲೆಂಟಾಗೈತೆ ಮನೆಯೆಲ್ಲ. ಅವ್ರ ಅಜ್ಜಿ ತಾತ ಹತ್ರ ಊರಲ್ಲಿದ್ದಾರೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾಯಿರ್ತೀನಿ. ನೋಡಿ ನನ್ನ ಚಾನಲ್ ಇಷ್ಟ ಆಗುತ್ತೆ. ಮೋಸ್ಟ್ಲಿ ನನ್ನ ಚಾನಲ್ ಇಷ್ಟ ಆಗುತ್ತೆ ಅನ್ಕೊತಿದ್ದೀನಿ. ನಾನೆಲ್ಲ ಯೂಸ್ಫುಲ್ ವೀಡಿಯೋಸೇ ಮಾಡ್ತಾಯಿರ್ತೀನಿ. ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೇಕು, ಯಾವ ಥರ ಬರೆಸ್ಬೇಕು, ಯಾವ ಥರ ಟೀಚಿಂಗ್ ಮಾಡಬೇಕು. ನಾನು ಸ್ಕೂಲಾಗಿ ಟೀಚಿಂಗ್ ಹೋದರೆ ಅಲ್ಲಿ TLMs ಪ್ರಿಪೇರ್ ಮಾಡ್ತೀನಲ್ಲ, ಹೇಳ್ಕೊಡ್ತೀನಲ್ಲ, ಆ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಹಾಕಿ ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ಹೇಳ್ಬೇಕು, ಯಾವ ಥರ ಮಕ್ಕಳಿಗೆ ಮಾಡಿದ್ರೆ ಬೇಗ ಕಲ್ತ್ಕೊಂತಾರೆ ಅಂತ. ಅದಕ್ಕೆ ತುಂಬ ನನಗೆ ಖುಷಿ ಆಗ್ತಾಯಿತ್ತು. ಇನ್ನು ನನ್ನ ಚಾನಲ್ ಇಂಪ್ರೂವ್ ಮಾಡ್ಕೋಬೇಕು, ನಾನು ಇಂಪ್ರೂವ್ ಆಗಬೇಕು, ನನ್ನ ಮಕ್ಕಳನ್ನ ಇಂಪ್ರೂವ್ ಮಾಡಬೇಕು, ಅವ್ರನ್ನೊಂದು ಸ್ಥಾಯಿನಾಗ ನೋಡಬೇಕು ಅಂತ. ನಿಮ್ಮೆಲ್ಲ ಸಪೋರ್ಟ್ ನನಗೆ ಕೊಡಬೇಕು, ಕೊಡ್ತೀರಂತ ಆಶಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.